ಒಂದು ಕಾಲದಲ್ಲಿ ಸಿನಿಮಾಗೆ ಇದ್ದ ಕ್ರೇಜು ನಿಜಕ್ಕೂ ಕೂಡ ಇಂದಿನ ಕಾಲದಲ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇದ್ರೂ ಕೂಡ ಸಿನಿಮಾಗೆ ಹೋಗ್ತಿದ್ದ ಜನರ ಫುಟ್ಫಾಲ್ ಸಂಖ್ಯೆ ಜಾಸ್ತಿ ಇತ್ತು. ಆದ್ರೆ ಇಂದಿನ ದಿನಗಳಲ್ಲಿ ಸಿನಿಮಾಗೆ ಇರುವಂತಹ ಕ್ರೇಜ್ ಕೂಡ ಕಡಿಮೆ ಆಗಿದೆ ಹಾಗೂ ಜನರು ಸಿನಿಮಾಗಳನ್ನ ಥಿಯೇಟರ್ಗಳಿಗಿಂತ ಹೆಚ್ಚಾಗಿ OTT ಪ್ಲಾಟ್ಫಾರ್ಮ್ಗಳಲ್ಲಿ ವೀಕ್ಷಣೆ ಮಾಡೋದು ಕೂಡ ಹೆಚ್ಚಾಗಿದೆ. ಕೆಲಸದಲ್ಲಿ ಬ್ಯುಸಿಯಾಗಿರೋ ಜನರು ಥಿಯೇಟರ್ನಲ್ಲಿ ಸಿನಿಮಾ ಮಿಸ್ ಆದ್ರೂ ಕೂಡ OTT ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತಲ್ಲ ಅಂತ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದನ್ನ ಇಗ್ನೋರ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಲಾಕ್ಡೌನ್ ನಂತರ OTT ಪ್ಲಾಟ್ಫಾರ್ಮ್ ನಲ್ಲಿ ಸಿನಿಮಾ ನೋಡುವ ಜನರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಆದ್ರೆ OTT ಪ್ಲಾಟ್ಫಾರ್ಮ್ಗಳು ಕನ್ನಡ ಸಿನಿಮಾಗಳ ಕುರಿತಂತೆ ಅಷ್ಟೊಂದು ಹೆಚ್ಚಾಗಿ ಒಲವನ್ನ ತೋರಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಮೆಜಾನ್ ಪ್ರೈಮ್ ಹಾಗೂ ZEE5ಗಳಂತ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಮಾತ್ರ ನೀವು ಕನ್ನಡ ಸಿನಿಮಾಗಳನ್ನ ಕಾಣಬಹುದಾಗಿದೆ. ಅದು ಕೂಡ ಇವುಗಳು ಎಲ್ಲಾ ಸಿನಿಮಾಗಳನ್ನ ಖರೀದಿ ಮಾಡಲ್ಲ. ಇನ್ನು ನೆಟ್ಫ್ಲಿಕ್ಸ್ ವಿಚಾರಕ್ಕೆ ಬಂದ್ರೆ ಇದು ಯಾವುದೇ ಕನ್ನಡ ಸಿನಿಮಾಗಳನ್ನ ಕೂಡ, ಅದರಲ್ಲೂ ವಿಶೇಷವಾಗಿ ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗಿರುವಂತಹ ಸಿನಿಮಾಗಳನ್ನ ಖರೀದಿ ಮಾಡೋದೇ ಇಲ್ಲ. ಈ ರೀತಿ ಮಲತಾಯಿ ಧೋರಣೆಯನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು. ಕನಿಷ್ಠ ಪಕ್ಷ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಸಿನಿಮಾಗಳನ್ನ ನಾವು ಹೆಚ್ಚಾಗಿ ಕಾಣಬಹುದಾಗಿತ್ತು. ಆದ್ರೆ ಇತ್ತೀಚಿನ ಕೆಲವು ಸಮಯಗಳಲ್ಲಿ ಅಮೆಜಾನ್ ಪ್ರೈಮ್ ಕೂಡ ಕನ್ನಡ ಸಿನಿಮಾಗಳನ್ನ ಖರೀದಿ ಮಾಡೋದು ಕೊಂಚ ಮಟ್ಟಿಗೆ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು. ಹಾಕಿದ ಹಣ ಕೂಡ ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಅಮೆಜಾನ್ ಪ್ರೈಮ್ ಕೂಡ ದೊಡ್ಡ ಸಿನಿಮಾಗಳನ್ನ ಮಾತ್ರ ಖರೀದಿಸ್ತಾ ಇದೆ ಹಾಗೂ ಚಿಕ್ಕ ಸಿನಿಮಾಗಳು ಚೆನ್ನಾಗಿದ್ರು ಕೂಡ ಹಾಕಿದ ಹಣ ಬರೋದಿಲ್ಲ ಅನ್ನೋ ಹೆದರಿಕೆಗೆ ಖರೀದಿಸ್ತಾ ಇಲ್ಲ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಈಗಾಗಲೇ ಈ ವರ್ಷ ಅಂದ್ರೆ 2023ರಲ್ಲಿ 204 ಸಿನಿಮಾಗಳು ಕನ್ನಡದಲ್ಲಿ ಬಿಡುಗಡೆಯಾಗಿದೆ. ಅವುಗಳಲ್ಲಿ ಥಿಯೇಟರ್ ಅಲ್ಲಿ ಯಶಸ್ವಿ ಪ್ರದರ್ಶನವಾಗಿರುವಂತಹ ಸಿನಿಮಾಗಳು ಬೆರಳೆಣಿಕೆಯಷ್ಟು ಮಾತ್ರ. ಅಮೆಜಾನ್ ಪ್ರೈಮ್ ಕನ್ನಡದ ಸಿನಿಮಾಗಳ ಖರೀದಿಗಾಗಿ ಇಂತಿಷ್ಟು ಬಡ್ಜೆಟ್ ಅಂತ ಪ್ರತಿ ವರ್ಷ ಎತ್ತಿಡುತ್ತೆ. ಆದ್ರೆ ಈ ವರ್ಷ ಆ ಬಡ್ಜೆಟ್ ಆಗ್ಲೇ ಖಾಲಿಯಾಗಿದ್ದು, ಅದೇ ಕಾರಣಕ್ಕಾಗಿ ಬೇರೆ ಕನ್ನಡ ಸಿನಿಮಾಗಳನ್ನ ಖರೀದಿಸ್ತಿಲ್ಲ ಅನ್ನೋ ಸುದ್ದಿ ಕೂಡ ಓಡಾಡ್ತಾ ಇದೆ. ಇನ್ನೇನಿದ್ರು ಅಮೆಜಾನ್ ಪ್ರೈಮ್ ಹೊಸ ಸಿನಿಮಾಗಳನ್ನ ಖರೀದಿಸೋದು ಮುಂದಿನ ವರ್ಷನೇ ಅಂತ ಹೇಳ್ಬೋದು. ಮೊದಲಿನ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆಗೋ ಸಂದರ್ಭದಲ್ಲಿನೇ ಡಿಜಿಟಲ್ ರೈಟ್ಸ್ ಗಳನ್ನ OTT ಪ್ಲಾಟ್ಫಾರ್ಮ್ ನವರು ಕೊಂಡ್ಕೊಳ್ತಾ ಇದ್ರು. ಆದ್ರೆ ಈಗ ವಿಶೇಷವಾಗಿ ಕನ್ನಡ ಸಿನಿಮಾಗಳ ವಿಚಾರಕ್ಕೆ ಬರೋದಾದ್ರೆ 4 ವಾರಗಳ ಕಾಲ ಚಿತ್ರಮಂದಿರಗಳಲ್ಲಿ ಸಿನಿಮಾ ಉತ್ತಮವಾದ ಪ್ರದರ್ಶನವನ್ನ ಕಂಡ್ರೆ ಮಾತ್ರ OTT ಪ್ಲಾಟ್ಫಾರ್ಮ್ ನಲ್ಲಿ ಪ್ರಸಾರ ಮಾಡೋದಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಇತ್ತೀಚೆಗೆ ಧನಂಜಯ ಅವರ ನಿರ್ಮಾಣದಲ್ಲಿ ಬಂದಿದ್ದಂತಹ ಟಗರು ಪಲ್ಯ ಸಿನಿಮಾವನ್ನ ತಗೊಂಡ್ರೆ ಲಕ್ಷಾಂತರ ಮಂದಿ ನೋಡ್ಕೊಂಡು ಮೆಚ್ಚುಗೆಯನ್ನ ಕೂಡ ಕೊಟ್ಟಿದ್ರು ಕೂಡ ಯಾರು ಕೂಡ ಡಿಜಿಟಲ್ ರೈಟ್ಸ್ ಅನ್ನ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ ಅನ್ನೋದಾಗಿ ತಮ್ಮ ಅಳಲನ್ನ ಅವ್ರು ತೋಡ್ಕೊಂಡಿದ್ರು. ಜನ ಥಿಯೇಟರ್ಗೆ ಬಂದು ನೋಡಿ ಹಾಕಿ ದುಡ್ಡು ವಾಪಸ್ ಬಂದ್ರೆ ತಾನೆ ಯಾವುದೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಸಿನಿಮಾವನ್ನ ಖರೀದಿ ಮಾಡೋದು. ಹೀಗಾಗಿ ಕನ್ನಡದ ಪ್ರೇಕ್ಷಕರು ಕೂಡ ಕನ್ನಡ ಸಿನಿಮಾಗಳನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡೋದನ್ನ ಕೂಡ ಹೆಚ್ಚಾಗಿ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೀಗ ಮುಂದಾಗಿದೆ. ಕನ್ನಡದ ಫಿಲ್ಮ್ ಮೇಕರ್ಗಳು ನಮ್ಮ ಪ್ರೇಕ್ಷಕರು ಯಾವ ಕಂಟೆಂಟ್ ಅನ್ನ ಹೆಚ್ಚಾಗಿ ನೋಡ್ತಾರೋ ಆ ತರ ಕಂಟೆಂಟ್ ಗಳನ್ನ ಕೂಡ ನೀಡಬೇಕಾಗಿರೋದು ಕೂಡ ಅತ್ಯಂತ ಅವಶ್ಯಕತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು OTT ಪ್ಲಾಟ್ಫಾರ್ಮ್ನವರು ಕೂಡ ಯಾವುದೇ ಒಂದು ಕನ್ನಡ ಸಿನಿಮಾವನ್ನ ಖರೀದಿಸಿ ಅದರಿಂದ ನಷ್ಟವನ್ನ ಅನುಭವಿಸಿ ಇಡೀ ಇಂಡಸ್ಟ್ರಿಯ ಸಿನಿಮಾಗಳ ಮೇಲೆ ಗೂಬೆ ಕೂರಿಸೋದು ಕೂಡ ಸರಿ ಇಲ್ಲ. ಕನ್ನಡದಲ್ಲಿ ಸಾಕಷ್ಟು ಉತ್ತಮ ಅಭಿರುಚಿ ಹೊಂದಿರುವಂತಹ ಸಿನಿಮಾಗಳು ಕೂಡ ಬಿಡುಗಡೆಯಾಗಿದೆ. ಬೇರೆ ಭಾಷೆಗಳ ಒಳ್ಳೆಯ ಕಂಟೆಂಟ್ ಅನ್ನ ಖರೀದಿಸುವ ರೀತಿಯಲ್ಲೇ ಕನ್ನಡದ ಕಂಟೆಂಟ್ ಗಳನ್ನ ಕೂಡ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ಖರೀದಿಸಿ ಪ್ರಸಾರ ಮಾಡಿದ್ರೆ ಕನ್ನಡದ ಸಿನಿಮಾಗಳನ್ನ ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಾಗುತ್ತೆ. ಹೀಗಾಗಿ ಇರುವಂತಹ ಸಮಸ್ಯೆ ಕಣ್ಮುಂದೆ ಇದ್ದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಹುಡುಕುವಂತಹ ಕೆಲಸವನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ನವರು, ಕನ್ನಡದ ಸಿನಿಮಾ ಮೇಕರ್ಸ್ಗಳು ಹಾಗೂ ಅವುಗಳನ್ನ ನೋಡುವಂತಹ ಪ್ರೇಕ್ಷಕರು ಎಲ್ಲರೂ ಸೇರಿ ಒಟ್ಟಾಗಿ ಮಾಡಬೇಕಾಗಿರೋದು ಇಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಇರುವಂತಹ ಪರಿಹಾರವಾಗಿದೆ ಅಂತ ಹೇಳ್ಬೋದು. OTTನಲ್ಲಿ ಕನ್ನಡ ಸಿನಿಮಾಗಳ ಮಾರುಕಟ್ಟೆ ಕುಸಿತಾ ಇರೋದಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನ ನಿಮ್ಮ ಅನಿಸಿಕೆ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಅಲ್ಲಿ. ಸೈನಿಂಗ್ ಆಫ್, ಮನು.